ಎಲ್ಲರಿಗೂ ನಮಸ್ತೆ. ಇವತ್ತಿನ ದಿನ ನಾವು ಶಿವರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದರ ಸತ್ಯ ಅರ್ಥವನ್ನು ತಿಳ್ಕೊಂಡು ನಾವು ಆಚರಣೆ ಮಾಡೋಣ. ಶಿವರಾತ್ರಿ ಅಂತಂದರೆ ಶಿವನು ಈ ಧರೆಗೆ ಬಂದಂತಹ ದಿನ, ಅಂದರೆ ಶಿವನ ಒಂದು ಹುಟ್ಟುಹಬ್ಬ ಅಂತಲೇ ಹೇಳ್ಬೋದು. ಈಗ ನಾವೇನು ಮಾಡ್ತೀವಿ, ಶಿವರಾತ್ರಿ ದಿನ ಉಪವಾಸ ಮಾಡ್ತೀವಿ. ಉಪವಾಸ ಅಂತಂದರೆ ನಾವು ಹೊಟ್ಟೆಗೆ ತಿನ್ನೋದನ್ನು ಕಮ್ಮಿ ಮಾಡ್ತೀವಿ. ಆ ಥರ ಇದೊಂಥರ ನಮ್ಮ ಆಚರಣೆಯಾಗಿದೆ. ಆದರೆ ನಿಜವಾದ ಅರ್ಥ ಆಗಿದೆ ಉಪ ಮತ್ತು ವಾಸ, ತಂದೆ ಹತ್ತಿರ ಅಂದರೆ ಶಿವನ ಹತ್ತಿರ ಇರೋದಕ್ಕೆ ಉಪವಾಸ ಅಂತ ಹೇಳ್ತೀವಿ. ಆಮೇಲೆ ಜಾಗರಣೆಯನ್ನು ಮಾಡ್ತೀವಿ. ಜಾಗರಣೆ ಅಂತಂದರೆ ತಂದೆಯ ನೆನಪನ್ನು ಮಾಡಿರಿ, ಶಿವನ ನೆನಪನ್ನು ಮಾಡಿರಿ, ಆರಾಧನೆ ಮಾಡಿರಿ. ಜಾಗರಣೆ ಅಂದರೆ ಸತ್ಯ ಶಿವನ ಪರಿಚಯವನ್ನು ತಿಳ್ಕೊಂಡು ಅವರ ನೆನಪಿನೊಂದಿಗೆ ಜಾಗರಣೆಯನ್ನು ಮಾಡಿರಿ. ಆಮೇಲೆ ನಾವು ಶಿವನಿಗೆ ಬಿಲ್ವಪತ್ರೆಯನ್ನು ಏರಿಸ್ತೀವಿ ಇವತ್ತಿನ ದಿನ ವಿಶೇಷವಾಗಿ. ಅದಕ್ಕೆ ಹೇಳ್ತಾರೆ ಬಿಲ್ವಪತ್ರೆ ಅಂದರೆ ಮನಸ ವಾಚ ಕರ್ಮನ ಮೂರರಿಂದನೂ ಸತ್ಯವಾಗಿ ಸ್ವಚ್ಛವಾಗಿ ತಂದೆಯನ್ನು ನೆನಪು ಮಾಡೋದನ್ನೇ ಬಿಲ್ವಪತ್ರೆಯನ್ನು ಅರ್ಪಿಸೋದಾಗಿದೆ. ಇವಾಗ ಇಲ್ಲಿ ನೋಡಿ, ಶಿವ ಮತ್ತು ಶಂಕರ ಇಬ್ಬರು ಒಂದೇ ಅಂತ ತಿಳ್ಕೊಂಡಿದ್ದೀವಿ ನಾವು. ಆದರೆ ಶಂಕರನಿಗೆ ದೇಹ ಇದೆ. ದೇಹ ಇದ್ದವರಿಗೆ ಸಾವು ಅನ್ನೋದಿರುತ್ತೆ, ಅವರಿಗೆ ಪರಮಾತ್ಮ ಅಂತ ಹೇಳೋದಕ್ಕಾಗೋದಿಲ್ಲ. ಶಿವ ಅಂತಂದರೆ ಜ್ಯೋತಿರ್ಬಿಂದು ಸ್ವರೂಪ, ಅವರಿಗೆ ತನ್ನದೇ ಆದಂತಹ ಶರೀರ ಇಲ್ಲ. ಮತ್ತು ಅವತರಣೆ ಆಗ್ತಾರೆ, ಅವರ ಕಾರ್ಯವನ್ನು ಮಾಡ್ತಾರೆ ಮತ್ತು ವಾಪಸ್ ಹೋಗ್ತಾರೆ. ಸೊ ಇವನು ಶಂಕರ ದೇಹ ಉಳ್ಳವನು, ಅವನಿಗೆ ಜನನ ಮರಣ ಚಕ್ರದಲ್ಲಿ ಬರ್ತಾರೆ. ಇವರು ದೇವತಾ ಮನುಷ್ಯರಾಗಿದ್ದಾರೆ. ಆದರೆ ಶಿವ ಏನಾಗಿದ್ದಾನೆ, ಜನನ ಮರಣ ಚಕ್ರದಿಂದ ವಿಭಿನ್ನ ಆಗಿದ್ದಾರೆ. ಶಿವರಾತ್ರಿ ಅಂದರೆ ಇಲ್ಲಿ ನೋಡಿ, ಶಿವನು ಈ ಭೂಮಿ ಮೇಲೆ ಅವತರಣೆ ಆಗಿದ್ದಾರೆ. ಯಾವುದಕ್ಕೋಸ್ಕರ ಈ ಭೂಮಿ ಮೇಲೆ ಏನು ಕ್ರೋಧ, ಕಾಮ, ಇವು ಏನು ಅಹಂಕಾರ, ಇಂಥವೆಲ್ಲ ಏನಿದಾವಲ್ಲ ವಿಕಾರಗಳನ್ನು ಅವನ್ನ ಜಯಿಸೋದಕ್ಕೆ, ಅವರಿಂದ ಮುಕ್ತಿಯನ್ನು ಕೊಡೋದಕ್ಕೆ ಶಿವನ ಅವತರಣೆ ಆಗಿದೆ. ಜ್ಯೋತಿರ್ಬಿಂದು ಸ್ವರೂಪ ಪರಮಪಿತ ಶಿವನು ಈ ಭೂಮಿ ಮೇಲೆ ಅವತರಣೆ ಆಗಿದ್ದಾರೆ. ಅವತರಣೆ ಆಗಿದ್ದಾರೆ ಅಂತಂದರೆ ಅವ್ರಿಗೆ ತನ್ನದೇ ಆದಂಥ ಶರೀರ ಇಲ್ಲ. ಅವರಿಗೆ ಇವಾಗ ಶಿವನ ಮಂದಿರದಲ್ಲಿ ಶಿವನ ಎದುರುಗಡೆ ಒಂದು ನಂದಿಯನ್ನು ಕುಣಿಸಿರ್ತಾರೆ. ನಂದಿ ವಾಹನ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಶಿವನಿಗೆ ತನ್ನದೇ ಆದ ಶರೀರ ಇಲ್ಲ. ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ, ವೃದ್ಧ ಶರೀರದಲ್ಲಿ ಬಂದಿದ್ದಾರೆ. ಇವರ ಶರೀರದಲ್ಲಿ ಅವತರಣೆ ಆಗಿದೆ ಶಿವಂದು. ಅದಕ್ಕೋಸ್ಕರ ನಂದಿಯ ವಾಹನವನ್ನು ತೋರಿಸ್ತಾರೆ. ಇವರು ನಂದಿ, ಇವರ ಶರೀರದಲ್ಲಿ ಇವರು ಪ್ರವೇಶವಾಗಿ ಜ್ಯೋತಿರ್ಬಿಂದು ಸ್ವರೂಪ ಶಿವನು ಪ್ರವೇಶವಾಗಿ ಈ ಕಲಿಯುಗ ಅನ್ನುವಂಥದ್ದನ್ನು ಪರಿವರ್ತನೆ ಮಾಡೋದಕ್ಕೆ ಶಿವ ಪರಮಾತ್ಮ ಬಂದಿದ್ದಾರೆ. ಅವರಿಗೋಸ್ಕರ ಆ ಯಾದಗಾರಾಗಿ ನಾವು ಶಿವರಾತ್ರಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದನ್ನು ತಿಳ್ಕೊಂಡು ಶಿವ ಪರಮಾತ್ಮನ ಪರಿಚಯವನ್ನು ಪಡ್ಕೊಡ್ರಿ. ಮತ್ತು ಎಲ್ಲರಿಗೂ ಈ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು.